ಈ ವ್ಯೂಗೋಸ್ಕರ ಎಕ್ಸ್ಟ್ರಾ 1000 ರೂಪೀಸ್ ಪೇ ಮಾಡಿದ್ದೀವಿ. ಮಳೆ ಜೋರಾಗಿ ಬರ್ತದೆ, ಜೋರಾಗೋಯ್ತು. ಕೂಲಂಗಲ್ ರಿವರ್ ನೋಡೋದಕ್ಕೆ ಬಂದಿದ್ದೀವಿ. ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡಿದ್ದೀವಿ. Hey Lucky Charms, welcome back to Shweta and Priya's vlog. ನಾನು ನಿಮ್ಮ ಪ್ರಿಯಾ. Day 1 in Valparai. ಸೊ ವಿಂಟಲ್ ವೈಲ್ಡ್ ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ. ನಾವು ಬಂದು ಫುಲ್ ಟಯರ್ಡ್ ಆಗಿತ್ತು, ನಿದ್ದೆ ಮಾಡಿ ಈಗ ಎದ್ದು ರೆಡಿಯಾಗಿ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿದೆ. ಸೊ ನಿಯರ್ ಬೈ ಪ್ಲೇಸಸ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಳೆ ಬರ್ತಾ ಇದೆ, ಮಳೆ ಬಂದು ಸ್ಟಾಪ್ ಆಗಿದೆ. ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ವ್ಯೂಗೋಸ್ಕರ ಎಕ್ಸ್ಟ್ರಾ 1000 ರೂಪೀಸ್ ಪೇ ಮಾಡಿದ್ದೀವಿ. ಆ್ಯಂಡ್ ವಿಂಟಲ್ ವೈಲ್ಡ್ನಲ್ಲಿರುವಂಥ ಬೆಸ್ಟ್ ರೂಮ್ ಇದು. ಸೊ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಬನ್ನಿ ಹೋಗೋಣ. ಹೊರಗೆ ಹೋಗೋಣ ಅಂತ ಬಂದರೆ ಫುಲ್ ಮಳೆ ಬರ್ತಾ ಇದೆ. ಸೊ ನಂಗೆ ಗೊತ್ತಿರೋಂಗೆ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಇವತ್ತು. ನನಗೆ ವಾಲ್ಪರಾಯಲ್ಲಿ ಈ ಮಳೆ, ಈ ಬಿಲ್ಡಿಂಗ್ಸ್ ಇದೆಲ್ಲನೂ ನೋಡ್ತಾ ಇದ್ದರೆ ಯಾವುದೋ 90s ಫೀಲ್ ಬರ್ತಾ ಇದೆ. ನೋಡೋದಕ್ಕೆ ಹಳೇ 90s ಮೂವೀಸಲ್ಲಿ ಇದೇ ಥರನೇ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಈ ಊರಲ್ಲಿ ಮಳೆ ಸ್ಟಾರ್ಟ್ ಆದರೆ ಬೇಗ ಸ್ಟಾಪ್ ಆಗೋದಿಲ್ಲ, ಕಂಟಿನ್ಯೂಸ್ ಮಳೆ ಬರ್ತಾ ಇರುತ್ತೆ. ಇವತ್ತೆಲ್ಲೂ ಹೋಗೋದಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಟೀ ಕುಡಿಯೋಣ ಅಂತ ಇಲ್ಲಿಗೆ ಬಂದ್ವಿ. ಮಳೆ ಜೋರಾಗಿ ಬರ್ತದೆ, ಜೋರಾಗೋಯ್ತು. ಸ್ವಾಮಿ ಟೀ ಸ್ಟಾಲ್ಗೆ ಬಂದಿದ್ದೀವಿ. ಇಲ್ಲಿ ಕಾಫಿ ಆ್ಯಂಡ್ ಫ್ರೂಟ್ ಕೇಕ್ ತುಂಬ ಚೆನ್ನಾಗಿರುತ್ತೆ ಅಂದರು, ಸೊ ಅದನ್ನೇ ಟ್ರೈ ಮಾಡ್ತಾ ಇದ್ದೀವಿ. ಈಗ ನಾವು ಕೂಲಂಗಲ್ ರಿವರ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾಪ್ ಆಗಲಿಲ್ಲ. ಆ್ಯಕ್ಚುಲಿ ಇವತ್ತು ಇನ್ನೊಂದು 2-3 ಪ್ಲೇಸಸ್ ಆದರೂ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಆಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತು. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಅಂತ ಚೆನ್ನಾಗಿ ನಿದ್ದೆ ಮಾಡಿ ಈಗ ಜಸ್ಟ್ ಇದೊಂದು ರಿವರ್ ನೋಡಿಕೊಂಡು ವಾಪಸ್ ಬರಬೇಕು. ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡ್ವಿ, ಅದು ಆಗಲಿಲ್ಲ. ಇಲ್ಲಿ ಇನ್ನೊಂದು 5 o'clockಗೆಲ್ಲ ಎಲ್ಲ ಪ್ಲೇಸಸ್ಸು ಕ್ಲೋಸ್ ಆಗೋಗುತ್ತೆ. ಸೊ ಅದಾದಮೇಲೆ ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಈಗ ನಾವು ಕೂಲಂಗಲ್ ರಿವರ್ ನೋಡೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಗಾಡ್ ಮಳೆ ಸ್ಟಾಪ್ ಆಯಿತು. ಆ್ಯಂಡ್ ವ್ಯೂ 2 ಟೀ ಎಸ್ಟೇಟ್ಸ್ ಮಧ್ಯೆ ಇರೋದು ಇದು ರಿವರ್ ಅಂತ ಹೇಳೋದಕ್ಕಿಂತ ಸ್ಟ್ರೀಮ್ ಅಂತ ಹೇಳಬಹುದು. ಮಳೆ ಬಂದಾಗ ನೀರು ಜಾಸ್ತಿ ಇರುತ್ತೆ ಅಂತೆ. ಆ್ಯಂಡ್ ನಾವು ಇಲ್ಲಿ ಕೆಳಗಡೆ ಇಳಿದು ಹೋಗ್ಬೋದು. ಬೆಳಿಗ್ಗೆ 9 o'clock ಒಳಗಡೆ ಬಂದರೆ ಪೊಲೀಸವ್ರು ಯಾರೂ ಇರೋದಿಲ್ವಂತೆ. ಸೊ ಆರಾಮಾಗಿ ಕೆಳಗಡೆ ಇಳಿದು ಹೋಗ್ಬೋದು. ಈ ಪ್ಲೇಸ್ ಯಾರೇ ವಿಸಿಟ್ ಮಾಡಿದ್ರೂ ಫೋಟೋಸ್ ಕ್ಲಿಕ್ ಮಾಡೋದು ಮರಿಬೇಡಿ. ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಫೇಮಸ್ ಫಾರ್ ದ್ಯಾಟ್. ಸ್ವಾಮಿ ಟೀ ಸ್ಟಾಲಲ್ಲಿ ಕಾಫಿ ಕುಡಿದು ಫ್ರೂಟ್ ಕೇಕ್ ತಿಂದು ಕೂಲಂಗಲ್ ರಿವರ್ ನೋಡೋದಕ್ಕೆ ಅಂತ ಬಂದಿದ್ದು. ಸೂಪರ್ಬ್ ಆಗಿದೆ. ಆ್ಯಂಡ್ ಹೇಳ್ತಾ ಇದ್ರು ಅಲ್ಲಿ ಯಾರೋ ನೀರಲ್ಲಿ ಯಾವಾಗ ಹರಿಯುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ. ಆ್ಯಂಡ್ ಈಗ ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡಿದ್ದೀವಿ. ಸೊ ಅದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಬೇಕು. ಟೈಮ್ ಈಗ 6:30 ಆಗಿದೆ. 6:30 ಆಗಿನೂ ಇನ್ನೂ ಫುಲ್ ಬೆಳಕಾಗಿಯೇ ಇದೆ. ಆ್ಯಂಡ್ ವೆದರ್ ಸೂಪರ್ಬ್ ಆಗಿದೆ. ಇಲ್ಲೇ ಹೇಳಿರೋದು ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ. ಇಲ್ಲಿ ಫಿಶ್ ತುಂಬ ಫೇಮಸ್ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಯಾರೋ ಒಬ್ಬ ಫ್ಯಾಮಿಲಿ ಅವ್ರು ಬಂದುಬಿಟ್ಟು ಫುಲ್ ಎಲ್ಲ ಫಿಶಸ್ಸು ತೊಗೊಂಡು ಹೋದರು ಅಂತ. ಸದ್ಯಕ್ಕೆ ಅಲ್ಲಿ ನಮ್ಮ ಬ್ರೆಡ್ ಆಮ್ಲೆಟ್ ರೆಡಿ ಆಗ್ತಾ ಇದೆ. ನಾವು ಅಂತಾನೆ ಹೇಳಿದ್ದು, 1 ಅಷ್ಟು ದೊಡ್ಡದಾಗಿರುತ್ತಾ? ಇಲ್ಲಿ ನೋಡಿ ಬನ್ನಿ. ನನಗೆ ಮ್ಯಾಗಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಜೊತೆಯಲ್ಲಿರೋ ಫ್ರೆಂಡ್ಸ್ ಯಾರಿಗೂ ಮ್ಯಾಗಿ ತಿನ್ನೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಇವಾಗ ಸೈಲೆಂಟಾಗಿ ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಹೋಗಬೇಕು. ಮಳೆಯಲ್ಲಿ ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ತಿನ್ನೋದಕ್ಕೆ ಟೇಸ್ಟಿ ಆಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನು.
ರಿಟರ್ನ್ ರೂಮ್ ಹತ್ರ ಬಂದಾಯಿತು, ಹೋಟೆಲ್ ಹತ್ರ. ಸೊ ನಾವು ಸ್ಟೇ ಆಗಿರೋ ಹೋಟೆಲ್ ಬಂದ್ಬಿಟ್ಟು ಇದೇ ಹೋಟೆಲ್ ನಾವು ಸ್ಟೇ ಆಗಿರೋದು, ವಿಂಟಲ್ ವೈಲ್ಡ್. ರಿನೋವೇಟ್ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ. ಆ್ಯಂಡ್ ನಾನೊಂದು ರೀಲಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮ್ ರೀಲಲ್ಲಿ 103 ರೂಮ್ ನಂಬರ್ ತುಂಬ ಚೆನ್ನಾಗಿರುತ್ತೆ ವ್ಯೂ ಅಂತ. ಸೊ ಅದನ್ನೇ ಚೂಸ್ ಮಾಡಿದ್ವಿ ನಾವು. ವಾಲ್ಪರಾಯಲ್ಲಿ ನೈಟ್ ಈ ಥರ ಇರುತ್ತೆ. ಆ್ಯಂಡ್ ಇವತ್ತೊಂದಿನೇ ನಾವಿಲ್ಲಿ ಸ್ಟೇ ಮಾಡೋದು, ನಾಳೆ ಇಲ್ಲಿರಲ್ಲ, ಇನ್ನೊಂದು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಡಿನ್ನರ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹುಳಾಗ್ಲಿದೆ. ಸೊ ಹಲ್ಲಿ ಎಲ್ಲ ಇದೆ, ಡಿನ್ನರ್ ಮಾಡೋದಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆನೇ ಮಂಕಿ ಫಾಲ್ಸ್, ಹಾರ್ನ್ವೆಲ್ ವ್ಯೂ ಪಾಯಿಂಟ್ ಇದನ್ನು ನೋಡಿದ್ವಿ. ಬಂದು ರೂಮ್ಗೆ ನಿದ್ದೆ ಮಾಡಿ ಫ್ರೆಶ್ ಆಗಿ ಕೂಲಂಗಲ್ ರಿವರ್ನು ನೋಡಿದ್ದಾಯಿತು. ತುಂಬ ಚೆನ್ನಾಗಿತ್ತು. ಮೇ ಬಿ ಇನ್ನೂ ಒಂದೆರಡು ಪ್ಲೇಸಸ್ ಕವರ್ ಮಾಡಬಹುದಿತ್ತು, ಬಟ್ ಟಯರ್ಡ್ ಆಗಿತ್ತು, ನನಗೆ ಆಗಲಿಲ್ಲ ನಿದ್ದೆ ಮಾಡಬೇಕು ಅಂತ. ಸೊ ಎದ್ದು ರೆಡಿ ಆಗೋಷ್ಟರಲ್ಲಿ 5:30 ಆಗೋಯಿತು. ಆ್ಯಂಡ್ ಇಲ್ಲಿ ಬೇಗ ಎಲ್ಲ ಕ್ಲೋಸ್ ಆಗುತ್ತೆ, 6ಗೆಲ್ಲ ಎಲ್ಲ ಪ್ಲೇಸಸ್ಸು ಕ್ಲೋಸ್ ಆಗೋಗುತ್ತೆ. ಸೊ ಜಾಸ್ತಿ ಪ್ಲೇಸಸ್ ಇವತ್ತು ಕವರ್ ಮಾಡಿಲ್ಲ, ಬಟ್ ನಾಳೆ ಬೇಗ ಎದ್ದು ಹೋಗಿ ಎಲ್ಲ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆನ್ ಟೈಮ್ ಹೊರಟ್ರೆ ಎಲ್ಲ ಕವರ್ ಅಪ್ ಮಾಡ್ತೀವಿ. ಆ್ಯಂಡ್ ಸ್ಟೇ ಚೆನ್ನಾಗಿದೆ. ವ್ಯೂಗೋಸ್ಕರ ಈ ರೂಮ್ಗೆ ನಾವು 4000 ಪೇ ಮಾಡಿದ್ದು, ವ್ಯೂಗೋಸ್ಕರನೇ ಪೇ ಮಾಡಿದ್ದು. ಅದು ಬಿಟ್ಟರೆ ರೂಮ್ ಓಕೆ ಲೈಕ್ ನಾರ್ಮಲ್ ಇದೆ ಅಂತ ಅನಿಸ್ತು. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಾಲ್ಪರೆಯಲ್ಲಿ ಡೇ 2 ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. Until then, keep supporting us. Lots of love. Take care. Bye.